ನನಗೆ ಎಚ್ಚರಿಕೆ ಕೊಡುವುದು ಹೋದ ಲಕ್ಷ್ಮಣನು ಇನ್ನೂ ಬರಲಿಲ್ಲವೇ? ಅಲ್ಲಿ ಏನೇನು ಅನಾಹುತಗಳು ಮಾಡಿದ್ದನೋ ಕಾಣೆನಲ್ಲ. ಅಗ್ರಜ ವಂದಿಸುವೆನು. ಅನುಜ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಪ್ರಭು, ನಿಮಗೆ ವಂದಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಅಲ್ಲದೆ ಆಂಜನೇಯನು ಬರಲಿಲ್ಲವೇನು? ಅದೋ ಪ್ರಭು, ಸೈನ್ಯ ಸಮೇತರಾಗಿ ಬರುತ್ತಿರುವನು. ಅಭಿವಂದಿತೆ ನೈ ಪ್ರಭು, ಸುಬೋಧ ಸುಖಾದ ಸುಬೋಧ ಸುಖಾದ ಅಭಿರಾಮಚಂದ್ರ. ಅಭಿವಂದಿತೆ ನೈ ಪ್ರಭು. ಮನೋಕೋಲ ತಿಲಕ ಗಣ ರಾಘವೇಂದ್ರ. ಮನೋಕೋಲ ತಿಲಕ ಗಣ ರಾಘವೇಂದ್ರ. ಮನೋಕೋಲ ತಿಲಕ ಗಣ ರಾಘವೇಂದ್ರ. ವಿನಯಾದ್ರಿ ನಿನ್ನ ಪಾದಗೇರುವೇನು. ವಿನಯಾದ್ರಿ ನಿನ್ನ ಪಾದಗೇರುವೇನು. ಅಭಿವಂದಿತೆ ನೈ ಪ್ರಭು. ರಾಮನ 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 ಶ್ರೀರಾಮಚಂದ್ರ ಪ್ರಭು ವಂದಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ರಾಮಚಂದ್ರ ಪ್ರಭು, ಅಮಿತ ಪರಾಕ್ರಮಿಗಳಾದ ವಾನ ವೀರರೆಲ್ಲರೂ ಬಂದಿರುವರು. ಅವರಿಗೆ ಕರ್ತವ್ಯಗಳನ್ನು ಆಜ್ಞಾಪಿಸಬೇಕು. ಸಂಶಯವೇನೋ ನನಗೂ ಅದರಂತೆ ತೋರುವುದು. ತಮ್ಮ ಆಜ್ಞೆಯಂತೆ ಸುಗ್ರೀವ, ಮಹಾವೀರರಾದ ನಿನ್ನ ಸೇನಾ ನಾಯಕರನ್ನು ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಬರುವುದರಲ್ಲಿ ಸಂಶಯವೇ ಇಲ್ಲ. ನನ್ನ ಪ್ರಾಣಪ್ರಿಯಳಾದ ಜಾನಕಿಯ ಕುಶಲ ವಾರ್ತೆದ ವಿಶದವಾಗಿ ತಿಳಿದುಕೊಂಡು ಬರುವಂತೆ ಇವರಿಗೆ ನೀನೇ ಆಜ್ಞಾಪಿಸು. ತಮ್ಮ ಆಜ್ಞೆಯಂತೆ ಆಗಲೇಬೇಕು. ಎಲೆ ಶಿವಸೇನೆ, ನೀನು ಪರಿವಾರದೊಡನೆ ಪೂರ್ವಾಭಿಮುಖನಾಗಿ ಹೊರಟು ವಂಗ, ಕಾಮ, ರೂಪಾನಾದಿ ಕಾಂಚಾರ ಪ್ರದೇಶಗಳಲ್ಲಿ ಹುಡುಕಿ 1 ತಿಂಗಳ ಒಳಗಾಗಿ ಮಾತೆಯಾದ ಸೀತಾದೇವಿಯ ಕುಶಲ ವಾರ್ತೆಯನ್ನು ತಿಳಿದು ಬರಬೇಕು. ಇಲ್ಲವಾದರೆ ಮರಣದಂಡೆಯಾದೀತು, ಎಚ್ಚರಿಕೆ. ಎಲೆ ತಾರನೆ, ನೀನು ಕೆಲವು ಮುಂದೆ ಹೀರರೊಡನೆ ದಕ್ಷಿಣಾಭಿಮುಖನಾಗಿ ಹೊರಟು ಕುಪೇಂಜನ ದೇಶದಲ್ಲಿ ಹುಡುಕಿ ಹಿಮಾವತ ಪರ್ವತವನ್ನು ದಾಟಿ ಕೈಲಾಸ ಪರ್ವತವನ್ನು ಸೇರಿ ಕುಬೇರನ ಹಾಲಿವಾತಿಯಲ್ಲಿ ಹುಡುಕಿ ಹೀಗೆ 1 ಮಾಸದ ಅವಧಿಯಲ್ಲಿ ಹಿಂತಿರುಗಿ ಬರಬೇಕು. ಅವಧಿ ಮೀರಿದರೆ ಮರಣದಂಡೆಯಾದೀತು, ಎಚ್ಚರಿಕೆ. ಸಚಿವ ಶ್ರೇಷ್ಠನಾದ ಆಂಜನೇಯನೇ, ನೀನು ತಾರ, ಹಂಗ, ಗಾಯ, ಗಾವಾಕ್ಷ, ಗಾಂಧರ್ವ, ಮಾದನ, ಜಾಂಬುವಂತ 10 ಜನರ ವೀರರೊಡನೆ ದಕ್ಷಿಣಾಭಿಮುಖನಾಗಿ ಹೊರಟು ವಿದ್ಯಾಪರ್ವತವನ್ನು ದಾಟಿ ಸಮುದ್ರ ಗೋದಾವರ ಪ್ರಾಂತಗಳಲ್ಲಿ ಹುಡುಕಿ ಅಗಸ್ತ್ಯ ಆಶ್ರಮವನ್ನು ಸೇರಿ ಅಲ್ಲಿ ಋಷೇಶ್ವರನ ಆಶೀರ್ವಾದವನ್ನು ಪಡೆದು ದಕ್ಷಿಣ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ಅಂಗರಾಕಿ ಎಂಬ ಬಹುರ ರಕ್ಕಸಿ ಇರುವಳು. ಅವಳಿಗೆ ಹೆದರದೆ ಮುಂದಕ್ಕೆ ಹೋಗಿ ಲೋಕಪ್ರಿಯ ಕಾಣುವುದು. ಅಲ್ಲಿಂದ ಮುಂದೆ ಸೂರ್ಯ ರಶ್ಮಿಯು ಸಹಾಯ ಇಲ್ಲವಾದದಿಂದ ಮುಂದಕ್ಕೆ ಹೋಗಬೇಡಿ. ಹೀಗೆ 1 ಮಾಸದ ಅವಧಿಯಲ್ಲಿ ಮಾತೆಯಾದ ಸೀತಾದೇವಿಯನ್ನು ಕುಶಲ ವಾರ್ತೆಯನ್ನು ತಿಳಿದು ಆ ನೀಚನಾದ ರಾವಣನನ್ನು ಸುಳಿಯಲು ವೃತ್ತಿ ಬರಬೇಕು. ಅವಧಿ ಮೀರಿದರೆ ಸಚಿವಾಜ್ಞೆಯು ನಿನಗೆ ಹೇಳಿತಕ್ಕದ್ದು. ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಸುಗ್ರೀವರಾಜ, ಸಕಲ ದಿಕ್ಕುಗಳಲ್ಲಿ ಇರತಕ್ಕ ವಿಷಯಗಳು ನಿನಗೆ ಹೇಗೆ ತಿಳಿಯಿತು? ಸ್ವಾಮಿ, ವಾಲಿಯು ನನ್ನನ್ನು ಸಂಭರಿಸಿದವೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ನಾನು ತಪ್ಪಿಸಿಕೊಂಡು ಹೋದಾಗ ಭೂಮಂಡಲವೆಲ್ಲ ಸಂಚಾರಿಸಿ ಪ್ರಪಂಚದ ನಾನಾ ದಿಕ್ಕುಗಳಿರುವ ಅದ್ಭುತಗಳನ್ನು ನೋಡಿರುವೆನು. ಈ ಮಹಾತ್ಮ ಕಾರ್ಯವು ಈ ವಾಯುಪುತ್ರನಾದ ಈ ಆಂಜನೇಯನಿಂದಲೇ ಸಫಲವಾಗುವುದೆಂದು ನಮ್ಮ ನಂಬಿಕೆ. ಸಂಶಯವೇನೋ ನನಗೂ ಅದರಂತೆ ತೋರುವುದು. ಆಂಜನೇಯನೇ, ಇಲ್ಲಿಗೆ ಬಾ.
ಆಂಜಿನೇ ವರತನಯ ಚಿರಂಜೀವಿರಾಯ ಆಂಜನೇಯ ಬಾರಯ್ಯ ಆಂಜನೇ ವರತನಯ ಮಂಜುಳಕಾಯ ಮಾರುತಾಜ್ಮಯ ಮಂಜುಳಕಾಯ ಮಾರುತಾಜ್ಮಯ ಕಂಜನಿ ನೇತ್ರದ ದೀರ್ಘ ಪರಾಕ್ರಮ ಕಂಜನಿ ನೇತ್ರದರ ಧೀರ ಪರಾಕ್ರಮ ಆಂಜನೇ ವರತನಯ ಚಿರಂಜೀವಿರಾಯ ಆಂಜನೇಯ ಬಾರಯ್ಯ ಆಂಜನೇ ವರತನಯ ಸೀತೆಯ ಕಾಣುತ್ತೆ ಮುದ್ರಿಕೆ ನಿಂತು ಸೀತೆಯ ಕಾಣುತ್ತೆ ಮುದ್ರಿಕೆ ನಿಂತು ಚೂಡರತ್ನವ ನೀ ಪಡೆದು ಚೂಡರತ್ನವ ನೀ ಪಡೆದು ಆಂಜನೇ ವರತನಯ ಚಿರಂಜೀವಿರಾಯ ಆಂಜನೇಯ ಬಾರಯ್ಯ ಆಂಜನೇ ವರತನಯ ಕ್ಯಾತಲಿ ಮಾಸದಿ ಅವಧಿಯಳ್ಳೋ ನೀನು ಕ್ಯಾತಲಿ ಮಾಸದಿ ಅವಧಿಯಳ್ಳೋ ನೀನು ಸೀತೆಯ ಕುಶಲವ ವಾರ್ತೆಯ ತಿಳಿಸಯ್ಯ ಸೀತೆಯ ಕುಶಲವ ವಾರ್ತೆಯ ತಿಳಿಸಯ್ಯ ಆಂಜನೇ ವರತನಯ ಚಿರಂಜೀವಿರಾಯ ಆಂಜನೇಯ ಬಾರಯ್ಯ ಆಂಜನೇ ವರತನಯ 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 ಆಂಜನೇಯನೇ ನನ್ನ ಪ್ರಾಣಪ್ರಿಯಳಾದ ಜಾನಕಿಯನ್ನು ಕಂಡಾಗ ನನ್ನ ಗುರುತಿಗಾಗಿ ಈ ಉಂಗುರವನ್ನು ಕೊಡು, ಅಲ್ಲದೆ ಹೀಗೆ ಬಾ, ಇದೆಲ್ಲವೂ ಆಕೆಗೆ ತಿಳಿಸು. ನಿನ್ನಲ್ಲಿ ನಂಬಿಕೆಯು ಪರಿಚಯವು ಉಂಟಾಗೋದಸ್ಕರವಾಗಿ ಇದೆಲ್ಲವೂ ಆಕೆಗೆ ತಿಳಿಸು. ಧನ್ಯನಾದನು ಪ್ರಭು, ಧನ್ಯನಾದನು. ನಿಗಮ ಶಿಶುರತ್ನಂ ನಿರ್ಮಲಾನಂದರತ್ನಂ ನಿರುಪಮ ಗುಣರತ್ನಂ ನಾದನಾಂಕಿತರತ್ನಂ ದಶರಥ ತುಳ್ಳೈ ರತ್ನಂ ದತಶಾಂತರತ್ನಂ ಪಶುಪತಿ ಗಜಪರತ್ನಂ ಪಾತು ಮಾಂ ರಾಮರತ್ನಂ ರಾಘವ ನಿನ್ನಯ ಆಜ್ಞೆಯ ತೆರದೆ ರಾಘವ ನಿನ್ನಯ ಆಜ್ಞೆಯ ತೆರದೆ ಬೇಗ ತರುವೆ ಶುಭವಾರ್ತೆಯನ್ನು ಬೇಗ ತರುವೆ ಶುಭವಾರ್ತೆಯನ್ನು ರಾಘವ ನಿನ್ನಯ ಆದಮ ಸುತ ನಿನ್ನ ಆಶೀರ್ವಾದದೆ ಆದಮ ಸುತ ನಿನ್ನ ಆಶೀರ್ವಾದದೆ ಬೇಗ ಚೆಲ್ಲುತ್ತೀರೆ ಬ್ರಹ್ಮಾಂಡವನ್ನು ಬೇಗ ಚೆಲ್ಲುತ್ತೀರೆ ಬ್ರಹ್ಮಾಂಡವನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಮಂಡಲವೇ ಅರ್ಧಿಸಲಿ
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಮಂಡಲವೇ ಹರ್ಗಿಸಲಿ ಭೂಮಿ ಜಾತೆಯ ಮಾತೆ ಕುಶಲವ ಅರಿತು ಬರುವೆನು ಅವಧಿ ಮೀರಲಿ ಭೂಮಿ ಜಾತೆಯ ಮಾತೆ ಕುಶಲವ ಅರಿತು ಬರುವೆನು ಅವಧಿ ಮೀರಲಿ ರಾಘವ ನಿನ್ನಯ ಆಜ್ಞೆಯ ತೆರದಿ ಬೇಗ ತರುವೆ ಶುಭವಾರ್ತೆಯನ್ನು ರಾಘವ ನಿನ್ನಯ. ಧೀರನೇ, ಜೈಶಾಲಿಯನ್ನಾಗಿ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಸಿಕ್ಕಿತು ಎನಗೆ ಆಹಾರ ಹೊಕ್ಕೆ ನಳಂತ ಇವೆ ಹೊಕ್ಕೆ ತಲೆ ತಿಂದು ತೇಕುತ್ತ ನಲಿವೆ ನಿಂದ ಹಸಿದು ಬಂದ ನನಗೆ ಹೊಸನಾದ ಊಟವೇ ಸಿಕ್ಕಿತು. ಆಂಜನೇಯನೇ, ಅಲ್ಲಿ ನೋಡು, ಕಾಲ ಯಮನೆ ಉದಾ ವೇಷದನಾಗಿ ನಮ್ಮನ್ನು ಬಕ್ಕಿಸಲು ಬರುವಂತಿದೆ. ಆ ದೃಷ್ಟ ಕೈಕೆ ಓರ್ಗಳಿಂದ ಇಷ್ಟು ಜನರಿಗೆ ಇಷ್ಟು ವಿಪತ್ತು ಸಂಭವಿಸಿತು. ವನವಾ ಸಂಪಂದಿತೆ ರಾಮ ವನವಾ ಸಂಬಂಧಿತ ರಾಮ ಕ್ಷತ್ರಿಯ ನುಳಿದು ಪುತ್ರ ಶೋಕಾರ್ಪಭೂಪಂ ತನವಂ ತಾವಿಟ್ಟು ಈ ಲೋಕವನುಳಿದ ಘನಶೌರದಿ ಗೃಹರಾಜನ ಮಡದಿನ ಘಟ ಕೌಲಸ್ಯ ಸೀತೆಯು ದೈತೇಂದ್ರನ ಕೌಲಸ್ಯ ಸೀತೆಯು ದೈತೇಂದ್ರನ ಕೈಯೋಳ್ ಸಿಕ್ಕಿ ದುಃಖ ಪಡುತ್ತಿಗಳು ಬಂದುದು ನಿನಗೆ ಪ್ರಾಣನಾಶನಂ ರಾಮ ರಾಮ. ಶ್ರೀಬುದ್ಧಿ ಪ್ರಳಯಾಂಕಿತ ಎಂಬ ಆ ಯೋಧಿತೆಯು ಸುಳ್ಳಾಯಿತೆ. ಅಯ್ಯ, ನೀವು ಮಳಿದಿದ್ದೆಂದು ಹೇಳಿದ ಗೃಹರಾಜನಾರು ಯಾರೆಂದರೆ ಮಹಾಪರಾಕ್ರಮಶಾಲಿಯಾದ ಜಟಾಯು. ನನ್ನ ಸಹೋದರನಾದ ಜಟಾಯು ವೃತ್ತನಾದನ. ಆತನ ವೃತ್ತನಾದ ಬಗ್ಗೆ ಹೇಗೆ ದಯವಿಟ್ಟು ತಿಳಿಸುವಿರಿ. ಅಯ್ಯ ಪಕ್ಷಿರಾಜನೇ, ಚಿಂತಿಸಿ ಫಲವೇನು? ಶ್ರೀರಾಮಚಂದ್ರನು ಧರ್ಮಪತಿಯಾದ ಸೀತಾದೇವಿಯನ್ನು ಚೋರತನದಿಂದ ಒತ್ತಿಕೊಂಡು ಹೋಗುತ್ತಿತ್ತು. ರಾಮನೊಡನೆ ಘೋರ ಯುದ್ಧ ಮಾಡಿ ಜಟಾಯು ಮುಗ್ಧನಾದನು. ಶ್ರೀರಾಮಚಂದ್ರನಿಗೆ ಆತನಿಗೆ ದಾಹ ಸಂಸ್ಕಾರಗಳನ್ನು ಮಾಡಿದನು. ನಾವು ಸುಗ್ರೀವರಾಜನಂತೆ ರಾವಣನ್ನು ನೆಲೆಯನ್ನು ಕಂಡುಹಿಡಿಯಲು ಬಂದಿದ್ದೇವೆ. ನೀನೇನಾದರೆ ಕಂಡಿದ್ದರೆ ದಯವಿಟ್ಟು ತಿಳಿಸು. ಅಯ್ಯ, ವಾನರವೇರಿದೆ. ನಾನು ಈ ಪರ್ವತ ಶಿಖರದಲ್ಲಿ ಕುಳಿತು ತಪಸ್ಸು ಓರ ರಾವಣನೊಬ್ಬ ಸುಂದರಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ. ಆಕೆಯು ರಾಮ ರಾಮ ಎನ್ನುತ್ತಿದ್ದಳು. ಆಕೆಯೇ ಸೀತಾದೇವಿಯಾಗಿರಬಹುದು. ಅಯ್ಯ ಪಕ್ಷಿರಾಜನೇ, ಎಷ್ಟು ನೋಡಿ ನೀನು ಆ ದುಷ್ಟನನ್ನು ಸುಮ್ಮನೆ ಬಿಡಬಹುದೇ? ಅಯ್ಯ, ಜಟಾಯುಗಳೇ ಪಂಥದಿಂದ ಸೂರ್ಯಮಂಡಲವರೆಗೂ ಆರಿ ರೆಕ್ಕೆಗಳು ತುಟ್ಟು ಬಿದ್ದಿರುವು. ನಾನೇನು ತಾನೇ ಮಾಡಬಲ್ಲದು? ಇನ್ನ ಆ ನೀಚಿನ ಸ್ಥಳ ತೋರಿಸುವೆನು. ನಿಮಗೆ ಶಕ್ತಿ ಇದ್ದರೆ ಹೋಗಬಹುದು. ಈಗ ಬಹಳ ಸಂತೋಷ ಆಯಿತು. ಆ ನೀತಿಯ ಸ್ಥಳವನ್ನು ತೋರಿಸು. ಅಯ್ಯ ಅಯ್ಯ ವಾನರವಿದೆ. ಈ ದಕ್ಷಿಣ ಸಮುದ್ರ ಮಧ್ಯೆ ತ್ರಿಕುಟಾಚಲವೆಂಬ ಲಂಕಾನಗರವನ್ನು ಕಟ್ಟಿಕೊಂಡು ಲೋಕಕಂಟಕನಾಗಿ ವಾಸ ಮಾಡುತ್ತಿರುವನು. ಈ ಶತವೇಜನ ಆದಿ ಹೋಗಿ ನೋಡಿದರೆ ಸೀತಾದೇವಿ ಸಿಕ್ಕುವಳು. ನಿಮಗೆ ಮಂಗಳವಾಗಲಿ ಹೊರಡಿ. ಮಾದಾನಂದವಾಯಿತು. ಒಳ್ಳೆ ಉಪಕಾರವನ್ನು ಮಾಡಿದೆ. ಆಂಜನೇಯನೇ, ಈ ಸಾಗರವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ನಿಜ, ಬಹಳ ಅದ್ಭುತವಾಗಿರುವುದು. ಈ ಸಾಗರವನ್ನು ಯಾರ್ಯಾರು ಎಷ್ಟು ಯೋಜನೆ ಹಾರಬಲ್ಲರೆಂಬುದನ್ನು ವಿಚಾರಿಸಿ. ನೀಲನೇ, ನೀನು ಈ ಸಾಗರವನ್ನು ಎಷ್ಟು ಯೋಜನೆ ಹಾರಬಲೆ? ನಾನು 50 ಯೋಜನೆ ಹಾರಬಲ್ಲೆ. ಗವಾಯ, ನೀನು ಎಷ್ಟು ಯೋಜನೆ ಹಾರಬಲೆ? ನಾನು 60 ಯೋಜನೆ ಹಾರಬಲ್ಲೆ. ಶಿಕ್ಷಣೆ, ನೀನು ಎಷ್ಟು ಯೋಜನೆ ಹಾರಬಲೆ? ನಾನು 80 ಯೋಜನೆ ಹಾರಬಲ್ಲೆ. ತಾತನವರೇ, ನೀನು ಎಷ್ಟು ಯೋಜನೆ ಹಾರಬಲೆ? ಅಂಗದ, ನಾನು 100 ಯೋಜನೆ ಹಾರಬಲ್ಲೆ. ಆದರೆ ಪುನಃ ಹಿಂದಿರುಗಿ ಬರಲಾರೆ. ಆಗಲಿ. ಈ ಮಾತ ಕಾರ್ಯವು ಆಂಜನೇಯನಿಂದಲ್ಲದೆ ಆಗಲಿ. ಮತ್ತಾರು ಯಾರ್ಯಾರು ಏನೇನು ಮಾತನಾಡಿಕೊಳ್ಳುವರು? ನಾವೆಲ್ಲರೂ
ಆಂಜನೇಯನನ್ನು ಪ್ರಾರ್ಥಿಸೋಣ. ಆಂಜನೇಯನೇ, ಈ ಮಾತ ಕಾರ್ಯವು ನಿನ್ನಲ್ಲದೆ ಮತ್ಯಾರಿಂದಲೂ ಸದಾಗವಲ್ಲದು. ಎಲೆ ವಾನರ ವೀರರೇ, ಇನ್ನು ಈ ಚಿಂತೆಯನ್ನು ಬಿಡಿ. ನಾನು ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಮಾತೆಯಾದ ಸೀತಾದೇವಿಯ ಯೋಗಕ್ಷೇಮವನ್ನು ಅರಿತು ಬರುವೆನು. ನೀವು ಅದುವರೆಗೂ ಈ ಸಮುದ್ರದ ದಡದಲ್ಲಿ ಕುಳಿತು ಶ್ರೀರಾಮನ ಜ್ಞಾನ ಮಾಡುತ್ತಾ ಇಲ್ಲಿಯೇ ಕಾದಿರಿ. ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಕಂಡು ಹಿಡಿದರೆ ಹಿಂಡುವೆ ಕಂಡೇನ. ಕಂಡು ಹಿಡಿದರೆ ಹಿಂಡುವೆ ಬಲೆ ಕಂಡೇನ ಲಂಕಾ ನಗರವ. ಕಂಡೇ ನಾವು ಲಂಕಾ ನಗರವ. ಮಣಿಮಂಡಲ ಪುರವಿದೋ ಕಂಡೇ ನಾವು ಲಂಕಾ ನಗರವ. ನಗರವ ಶ್ರೀರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ಸಮುದ್ರದ ಲಂಘನಾ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನನ್ನ ನೆರಳನ್ನು ಹಿಡಿದು ಚೆಲ್ಲಿಸಿದಂತೆ ಸಿಂಹಾಕಿ ಎಂಬ ರಾಕ್ಷಸಿಯ ಗರ್ಭದೊಳಗೆ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಅವಳ ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದಿದ್ದು ಭಕ್ತ ಪರಾಧೀನನಾದ ನಿನ್ನ ಕೃಪೆಯಿಂದಲೇ. ನಿನ್ನ ಕೃಪೆಯು ನನ್ನಲ್ಲಿ ಸದಾ ಸಂಪೂರ್ಣವಾಗಿರಲಿ. ನನಗೆ ಭಯವೇ? ಇನ್ನು ಮುಂದಕ್ಕೆ ಹೋಗಿ ನೋಡುವೆನು. ಓಹೋ, ಇದೇ ಅಲ್ಲವೇ ಲಂಕಾ ನಗರದ ಕೋಟೆ ಬಾಗಿಲು? ಓಹೋ, ಇಲ್ಲಿ ಯಾರೋ ಪರ್ವತಕಾರಳಾದ ರಾಕ್ಷಸಿ ಸೇನೆ ಸೇರುವಳಲ್ಲ. ಇವಳನ್ನು ಎಚ್ಚರಗೊಳಿಸಿ ಮುಂದಕ್ಕೆ ಹೋಗುವೆನು. ಈ ಮಧ್ಯರಾತ್ರಿಯಲ್ಲಿ ನನ್ನನ್ನು ಎಚ್ಚರಗೊಳಿಸಿದವರು ಯಾರು? ಛೇ, ಯಾರು ತಾನೇ ಬಂದಾರು? ಪುನಃ ಇಲ್ಲೇ ಶನೈಸವನು. ಪುನಃ ಯಾರಾದರೂ ಬಂದು ಎಚ್ಚರಗೊಳಿಸಿದರೆ ಅವರನ್ನು ಹಾಗೇ ಎತ್ತಿ ನುಂಗಿ ಬಿಡುವೆನು. ಏನಿದು? ಪುನಃ ಸೇನಿಸಿದಳಲ್ಲ, ಪುನಃ ಎಚ್ಚರಗೊಳಿಸಿದೆನು. ಯಾರ ಯಾರ ಪೇಳ, ಯಾರ ಯಾರ ಕೋಳ, ಯಾರ ಯಾರ ಪೇಳ, ಯಾರ ಯಾರ ಕೋಳ. ಈ ರೀತಿ ಹೋಗುವೆ ಪುರದೊಳಗೇಕೆ, ಈ ರೀತಿ ಹೋಗುವೆ ಪುರದೊಳಗೇಕೆ. ಲಂಕನಗರದ ಲಂಕಣಿಯನ್ನ, ಲಂಕನಗರದ ಲಂಕಣಿಯ. ಬಿಂಕದಿಂದ ಕಾದಿರ್ಬೇ ಸಂಖ್ಯೆ ಇಲ್ಲದೆ, ಬಿಂಕದಿಂದ ಕಾದಿರ್ಬೇ ಸಂಖ್ಯೆ ಇಲ್ಲದೆ. ಎಲ್ಲ ಹುಚ್ಚು ಕಪಿಯೇ, ನಾನಿಲ್ಲಿರುವುದನ್ನು ಲೆಕ್ಕಿಸದೆ ಈ ಪುರದೊಳಕ್ಕೆ ಪ್ರವೇಶಿಸಿರುವ ಭ್ರಷ್ಟ. ನೀನು ಯಾವ ಮಹನೀಯಳೆಂದು ಲೆಕ್ಕಿಸಬೇಕೇ ಲಂಕಣಿ? ನಿಂತ ಮಧ್ಯರಾತ್ರಿ ವೇಳೆಯಲ್ಲಿ ಮಧ್ಯವಾಡುವ ಸಮಯದಲ್ಲಿ, ಮಧ್ಯರಾತ್ರಿ ವೇಳೆಯಲ್ಲಿ ನಿದ್ರೆ ಮಾಡುವ ಸಮಯದಲ್ಲಿ ಯಾರಲೋ ಕಪಿಯೇ, ನಿಲ್ಲಲೋ ಕಪಿಯೇ. ಮಧ್ಯರಾತ್ರಿ ವೇಳೆಯಲ್ಲಿ ನಿದ್ರೆ ಮಾಡುವ ಸಮಯದಲ್ಲಿ
ಕಳ್ಳನಲ್ಲ ಆನೆ ಕೇಳೆ, ಕಳ್ಳನಲ್ಲ ಆನೆ ಕೇಳೆ, ಒಳ್ಳೆ ವಾಯು ಪುತ್ರ ಹನುಮಂತನೆಂದು ತಿಳಿ, ಒಳ್ಳೆ ವಾಯು ಪುತ್ರ ಹನುಮಂತನೆಂದು ತಿಳಿ. ನಿಲ್ಲಲೆ ಲಂಕಣಿಗೆ ಸಾಗಿವೆ, ನಿಲ್ಲಲೆ ಲಂಕಣಿಗೆ. ಎಲ ಎಲ ಹುಚ್ಚು ಕಪಿಯೇ, ಆಹಾ, ತ್ರಿಲೋಕ ವಿಖ್ಯಾತ ಪರಾಕ್ರಮಶಾಲಿಯಾದ ರಾವಣ ಸಾರ್ವಭೌಮನಿಂದ ಈ ಪುರದ ರಕ್ಷಣೆಗಾಗಿ ನೇಮಿಸಲ್ಪಟ್ಟ ಈ ಲಂಕಣಿಯನ್ನು ಇಷ್ಟೊಂದು ಉದಾಸೀನ ಭಾವದಿಂದ ಮಾತನಾಡಿಸುವ ಈ ನಿನ್ನ ನಾಲಿಗೆಯನ್ನು ಸೀಳಿ ರಕ್ತಪಾನ ಮಾಡುವನು. ಬಲ ಬಲ ಲಂಕಣಿ, ಶಾಂತ ಆತ್ಮಳು, ದಯಶಾಲಿನಿ. ಓ ಏನು ಸೌಂದರ್ಯ, ಏನು ಲಾವಣ್ಯ. ಈ ನಿನ್ನ ವಿಕಾರ ಸ್ವರೂಪವನ್ನು ಸೃಷ್ಟಿಸಿದ ಆ ಬ್ರಹ್ಮನು ಶಿಲ್ಪಶಾಸ್ತ್ರವನ್ನೇ ಮರೆತು ನಿನ್ನನ್ನು ಸೃಷ್ಟಿಸಿರಬಹುದು. ಮುಚ್ಚು ನಿಂದ ಬೆಳಗಣ್ಣು. ಈ ವಿಚಿತ್ರವಾದ ಲಂಕಾನಗರವನ್ನು ಒಂದು ನಾವರ್ತನೆ ನೋಡಿಕೊಂಡು ಬರುವೆನು, ಅದುವರೆಗೂ ಹೊರಟಬೇಡ. ಹಾಗಾದರೆ ಈ ನಿನಗೆ ಶಕ್ತಿ ಇದ್ದರೆ ಈ ನನ್ನ ಮುಷ್ಟಿಘಾತವನ್ನು ಸಹಿಸಿಕೋ ಭ್ರಷ್ಟ. ಬಲ್ಲೆ ನಿಲ್ಲೆ ದುರಳಲೆ ನಿಲ್ಲಲೆ ತಕೆ, ಬಲ್ಲೆ ನಿಲ್ಲೆ ದುರಳಲೆ ನಿಲ್ಲಲೆ ತಕೆ. ಸಾಕು ನಿಲ್ಲಿಸೋ ಭ್ರಷ್ಟ ಕಪಿಯೇ. ಎಲ ಎಲ ಹುಚ್ಚು ಕಪಿಯೇ, ನಿನಗೆ ಶಕ್ತಿ ಇದ್ದರೆ ಈ ನನ್ನ ಮುಷ್ಟಿಘಾತವನ್ನು ಸಹಿಸಿಕೋ ಭ್ರಷ್ಟ. ಎಲ್ಲ ಭ್ರಷ್ಟಳೆ, ಇವಾಗ ಹೇಳಿನ ಇದು ಒಂದು ಅನುಕೂಲವೇ ಆಯಿತು. ಇದುವರೆಗೂ ಸ್ತ್ರೀ ಹತ್ಯೆ ಮಾಡಬಾರದೆಂದು ಸುಮ್ಮನಿದ್ದೆನು. ಇನ್ನ ಇವಳನ್ನು ಸಮ್ಮರಿಸಿದರೆ ಯಾವ ದೋಷವೂ ಇಲ್ಲ. ಎಲ್ಲ ಭ್ರಷ್ಟಳೆ, ನನ್ನ ಮುಷ್ಟಿ ಘಾತವನ್ನು ಸಹಿಸಿಕೋ. ಜೈ ರಘುವೀರ ಸಮರ್ಥ. ಆಂಜನೇಯನೇ, ನಿನ್ನಿಂದ ನಾನು ಪುನೀತಳಾದೆನು. ಇನ್ನು ರಾವಣನಿಗೆ ಅಪಜಯ, ರಾಮನಿಗೆ ಜಯವಾಗಲಿ. ನನ್ನನ್ನು ಈ ಸಮುದ್ರಕ್ಕೆ ತಳ್ಳಿ ಈ ಕೋಟೆಯನ್ನು ಪ್ರವೇಶಿಸಬಹುದು. ಇನ್ನು ಈ ಲಂಕಣೆಯನ್ನು ಸಂಹರಿಸಿದಂತಾಯಿತು. ಇನ್ನು ಪುರವನ್ನು ಪ್ರವೇಶಿಸುವೆನು. ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕಣರನ ತಾನೆನೆಸಿದ ಭಗವ ಬಾಧಿಸುದೀರ್ಪನ ಪುರವೆಂದು ಶುಲ್ಕದೋಳಿರ್ಪ ರಾಮ ಲಕ್ಷ್ಮಣರ ಸಹಿತ ನಿರೀಕ್ಷಿಸಿದೆ ರಾಮಚಂದ್ರ. ಆಹಾ, ಇದೇ ಅಲ್ಲವೇ ಲಂಕಾನಗರದ ಕೋಟೆಯ ಬಾಗಿಲು. ಆಹಾ, ಇದೇ ಅಲ್ಲವೇ ಲಂಕಾನಗರವು, ಇದೇ ಅಲ್ಲವೇ ರಾವಣನ ಗೃಹವು. ಈ ಲೋಕಕಂಟಕನ ವೈಭವವನ್ನು ಏನೆಂದು ಬಣ್ಣಿಸಲಿ. ಸುರಸಿದ ಸಾಧ್ಯ ವಿದ್ಯಾಧರರಂ, ಸುರಸಿದ ಸಾಧ್ಯ ವಿದ್ಯಾಧರರಂ ಗಂಧರ್ವನು ಗಾಂಧರ್ವ ಯಜ್ಞ ಯುವತಿಯರೇ ದೊರಳಂಗೆ ಭೋಗಿನಿಯರ ವರ್ಗಡಂ, ದೊರಳಂಗೆ ಭೋಗಿನಿಯರ ವರ್ಗಡಂ ಪುಣ್ಯವನಿತಾಂ ಆದಶಕನ್ ಪುರದನಾ
ಆಹಾ, ಈ ಲೋಕಕಂಟಕನ ವೈಭವವನ್ನು ಏನೆಂದು ಬಣ್ಣಿಸಲಿ. ಕೋಣನಂತೆ 10 ತಲೆಗಳನ್ನು ಹೊಂದಿ ಮಲಗಿರುವ ಈ ಮದಾಂಧನಲ್ಲವೇ ನಮ್ಮ ರಾಮಚಂದ್ರ ಪತ್ನಿಯನ್ನು ಅಪಹರಿಸಿ ತಂದಿರುವನು. ಆ ರಾಮ ಈ ಪಾಪಿಯನ್ನು ಸೀಳಲೇ. ಛೇ, ನಿದ್ರೆ ಹೋಗುವವನ ಮೇಲೆ ನನ್ನ ಪ್ರತಾಪವೇ. ಅದು ರಾಮಬಂಟನಾದ ನಾನು ಈ ಕಾರ್ಯ ಮಾಡುವುದೇ. ಇರಲಿ. ಅಯ್ಯೋ ಅದಮ, ತಿನ್ನುವ ಮಾರಿಯನ್ನು ತಾನೇ ಔತಣಕ್ಕೆ ಕರೆತಂದಂತೆ ಲೋಕ ಮಾತೆಯರನ್ನು ಕರೆತರಿಯಲ್ಲ, ಇನ್ನು ಉಳಿಯ ಸಂಭವ ಉಂಟೆ ನೀನು? ಛೀ, ಈ ಮೂಢನಿಂದ ನನಗೆ ಆಗಬಹುದಾದನು. ಈ ಮೂಢನ ಪಕ್ಕದಲ್ಲಿ ಮಲಗಿ ನಿದ್ರಿಸಿರುವ ದೇವಿ ಯಾರಾಗಿರಬಹುದು? ರಾಮ 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 ರಾಮ, ರಾಮ ಕಾರ್ಯವು ಕೆಟ್ಟು ಹೋಯ್ತಲ್ಲ ರಾಮ. ಬಹುದೋಷಕ್ಕೊಳಗಾದ ಪಾಪಿ ರಾವಣನ ಮಲಗಿರುವಳ್ಯಾರೋ. ಬಹುದೋಷಕ್ಕೊಳಗಾದ ಜಗನ್ಮಾತೆ ಪಾಪಿ ರಾವಣನ. ಹೋ ರಾಮ ರಾಮ. ಮೋಸವಾದಿನಿ ರಾಮ ಮರುಳಾದಳೆ ಮಾತೆ. ಜನಕನು ದೂರ ಜಲ್ಲಿಗೆ ನೀಸಿ, ಜನಕನು ದೂರ ಜಲ್ಲಿಗೆ ನೀಸಿ, ಘನ ಮಹೇಶನ ಕರವ ಪಿಡಿದು, ಘನ ಮಹೇಶನ ಕರವ ಪಿಡಿದು, ಧರಣಿ ಮಾತೆಗೆ ನೆಲೆಸಿದಾನ ಬಾಗಿ, ಧರಣಿ ಮಾತೆಗೆ ನೆಲೆಸಿದಾನ ಬಾಗಿ ಪಾಪಿಯಾದಿದೆ ರಾಮ. ಮೋಸವಾದಳೆ ಮಾತೆ ಸೀತೆ ಮಲಗೆ ಇರುವಳು, ಮಾತೆ ಸೀತೆ ಮಲಗೆ ಇರುವಳು, ಮುದತಿ ರಾವಣ ಮೆರೆಯುತ್ತಿರುವನು, ಮುದತಿ ರಾವಣ ಮೆರೆಯುತ್ತಿರುವನು. ಮಾತೆ ಸೀತೆಗೆ ಮನಸ್ಸು ಒಪ್ಪಿದೆ, ಮಾತೆ ಸೀತೆಗೆ ಮನಸ್ಸು ಒಪ್ಪಿದೆ, ಪಾಪಿಯಾದಳೆ ರಾಮ. ಮೋಸವಾದಿನಿ ದಾನವಾನ ಹಿಡಿದುಕೊಂಡು, ದಾನವಾನ ಹಿಡಿದುಕೊಂಡು ಮಾತೆ ಸೀತೆಯ ಕರೆದು ಹೋಗಲಿ, ಮಾತೆ ಸೀತೆಯ ಕರೆದು ಹೋಗಲಿ. ರಾಮನಾಜ್ಞೆ ಕೇಳಿದೋನೆ, ರಾಮನಾಜ್ಞೆ ಕೇಳಿದೋನೆ, ಮೋಸವಾದಳೆ ರಾಮ. ಪಾಪಿಯಾದಳೆ ರಾಮ.
ಅಜ್ಞಾನವೋ ಅಥವಾ ಅವಿವೇಕವೋ ಪ್ರತ್ಯಕ್ಷವಾಗಿ ಕಂಡರೂ ಪರಿಶೀಲಿಸಿ ನೋಡಬೇಕೆಂಬ ಆಯೋಧ್ಯದಂತೆ ಶ್ರೀರಾಮಚಂದ್ರನು ಹೇಳಿದಂತೆ ಮಾತೆಯಾದ ಸೀತಾದೇವಿಯ ಪಾದದಲ್ಲಿ ಪದ್ಮರೇಖೆಯು ಕೈಯಲ್ಲಿ ಮಸ್ತರ ರೇಖೆ ಇರುವುದೆಂದು ಹೇಳಿದರು. ಆದರೆ ಈಕೆಯಲ್ಲಿ ಅವುಗಳ್ಯಾವೂ ಕಾಣಲಿಲ್ಲ. ಲೋಕ ಮಾತೆಯರಂತೆ ಸೌಂದರ್ಯವುಳ್ಳ ಈಕೆಯು ಈ ಧನುಜಾದ ಮನಸತಿಯೇ ಆಗಿರಬಹುದು. ರೂಪರೇಖೆಗಳಿಂದ ಕೂಡಿದ ಈಕೆಯನ್ನು ಸಾಮಾನ್ಯ ಸ್ತ್ರೀಗಳೆಂದು ವರ್ಣಿಸಲಾಗುವುದಿಲ್ಲ. ಅಯ್ಯೋ ಅದಮ್ಮ, ಇಷ್ಟೊಂದು ಟಿವಿಯಲ್ಲಿರುವ ನೀನು ಇಂಥ ಅಲ್ಪ ಕಾರ್ಯವು ಮಾಡಬಹುದೇ? ಕೇವಲ ಈಶ್ವರ ಇಚ್ಛೆ. ನಿನ್ನ ಗ್ರಹೋಚ್ಚಾರವು ಕ್ರೋಧವಾದ್ದರಿಂದ ಯಾರು ಏನು ತಾನೇ ಮಾಡಬಲ್ಲರು? ಇರಲಿ, ಈ ಪಾಪಿಯ ವರ್ಣನಿಂದ ನನಗೆ ಆಗಬಹುದಾದರೇನು, ಇನ್ನು ಮುಂದಕ್ಕೆ ಹೋಗಿ ನೋಡುವೆನು. ಭೂಮಿ ಜಾತಿ ರಾಮ ಪಾತ್ನಿ ಸೀತೆಯ ಶ್ರಮವ ಬಂದಿದೆ, ರಮಣಗೊಂಡಿದೆ. ಪ್ರೇಮ ಮಾತೆ ಸೀತೆಯ, ಪ್ರೇಮ ಮಾತೆ ಸೀತೆಯ. ಅಮಮ ಕಾರಣು ಭೂಮಿ ಜಾತೆ ರಾಮ ಪಾತೆ ಸೀತೆಯ. ಅತಿ ವೇಗವಾಗಿ ಎತ್ತುಕೊಂಡು ಬರುತ್ತಿದ್ದಾಗ ಆ ದಶಕಂಟಕನ ಕೈಯಿಂದ ಜಾರಿ ಸಮುದ್ರದ ಮಧ್ಯದಲ್ಲಿ ಬಿದ್ದು ಬಿಟ್ಟಳೋ ಏನು ಕಾಣೆನಲ್ಲ. ಸೀತಾದೇವಿ ಸಿಕ್ಕಲಿಲ್ಲ ಎಂಬ ವಾರ್ತೆಯು ಇಂತೂ ತಿಳಿಸಿದರೆ ಗುರುದ್ರೋಹವು ಪ್ರಾಪ್ತವಾಗುವುದು. ಸೀತಾದೇವಿ ಸಿಕ್ಕಲಿಲ್ಲ ಎಂಬ ವಾರ್ತೆಯು ಕೇಳಿದ ಕೂಡಲೇ ಶ್ರೀರಾಮಚಂದ್ರನು ಪ್ರಾಣತ್ಯಾಗ ಮಾಡಿಕೊಳ್ಳುವನು. ಆತನು ಹೋದ ಮೇಲೆ ಲಕ್ಷ್ಮಣ ಮೂರ್ತಿಯು ಜೀವಿಸುವನೇ? ಇಲ್ಲವೇ ಇಲ್ಲ. ಇಷ್ಟರ ಮೇಲಾಗಿ ಸೀತಾದೇವಿಯನ್ನು ತಂದು ಒಪ್ಪಿಸುವುದಾಗಿ ವಾಗ್ದಾನ ಮಾಡಿದ ಸುಗ್ರೀವರಾಜನಂತೂ ಬದುಕುವುದೇ ಇಲ್ಲ. ಇಂತಹ ಘೋರ ಪ್ರಳಯವು ಅಯೋಧ್ಯಕ್ಕೆ ತಿಳಿಯದಂತೆ ಕೌಸಲ್ಯ, ಸುಮಿತ್ರ, ಭರತ, ಶತ್ರುಘ್ನರು ಪ್ರಾಣಗಳನ್ನು ಜೀವಿಸುವುದರಲ್ಲಿ ಸಂದೇಹವೇ ಇಲ್ಲ. ನಾನು ಓರ್ವನು ವಿಫಲನಾಗಿ ಹಿಂದಿರುಗಿದರೆ ಎಷ್ಟು ಅನಾಹುತಗಳು ನಡೆಯುತ್ತಿರುವುದು. ಪ್ರವೇಶದಿಂದ ಆತ್ಮಹತ್ಯೆ ಮಾಡಿಕೊಳ್ಳಲೆ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪಕಾರವು. ಮಾಡುವುದೇನು? ಈ ಲಂಕೆಯನ್ನು ವೇದಿಸಿ ಎತ್ತುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದಗಳ ಮೇಲೆ ಉಳಿಸುವೆನು. ಜೈ ಶ್ರೀರಾಮ್. ಆಂಜನೇಯನೇ, ಲಂಕೆಯನ್ನು ಕೀಳಬೇಡ. ಸೀತಾದೇವಿಯು ಅಶೋಕವನದಲ್ಲಿರುವಳು. ನಾನು ಆಶೀರ್ವಾಣಿ. ಏನು? ಏನಿದು? ಸೀತಾದೇವಿ ಅಶೋಕವನದಲ್ಲಿರುವಳೆಂದು ಆಶೀರ್ವಾಣಿಯು ನುಡಿಯುತ್ತಿರುವಳು? ಅದು ಯಾರೋ ಅಶೋಕವನದ ರುದ್ರಾಂತವು ಮಾತನಾಡಿಕೊಂಡು ಹೋಗುತ್ತಿರುವನು. ನಾನು ಅವನನ್ನು ಹಿಂಬಾಲಿಸಿಕೊಂಡು ಹೋಗುವೆನು. ಸುಧತಿ ಮಣಿಯ ಸೇವೆ ಮನಗೊಂದು ಸೌಭಾಗ್ಯ. ಸುಧತಿ ಮಣಿಯ ಸೇವೆ ಮನಗೊಂದು ಸೌಭಾಗ್ಯ. ವಿತೋಚನ ಪಾನ ಚಾತುರ್ಯ ಚಿರುಳಿತರು. ವಿತೋಚನ ಪಾನ ಚಾಣಕ್ಯ ಕಾಲದಿಂದ ಮನ್ಮಥನನ್ನು ಅಧಿಕವಾಗಿ ಬಾಧಿಸುತ್ತಿರುವರು. ಇರಲಿ, ನಾನು ಈಗಲೇ ಅಶೋಕವನಕ್ಕೆ ಹೋಗಿ ಜಾನಕಿಯನ್ನು ಸೌಂದರ್ಯದಿಂದ ಮಾತನಾಡಿಸಿ ಭೋಜನ ಮಾಡಿಕೊಳ್ಳುವೆನು.
ವನದಾಕ್ಷಿಯನ್ನು ನೋಡೆಗಳು ವೈಭವದಿ ವನದಾಕ್ಷಿಯನ್ನು ನೋಡೆಗಳು ವೈಭವದಿ ಮನಸಾರೆ ಸೆಳೆದಾಡಿ ಮನಸ್ಸಿಗೆ ನಗ ಮನಸಾರೆ ಸೆಳೆದಾಡಿ ಮನಸ್ಸಿಗೆ ನಗ ಇದೋ ಜನ ಬಾಣ ಚಾತುರ್ಯ ಇದೋ ಜನ ಬಾಣ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯಾ ಬಾಧೆಯನ ಸಹಿಸೇ ರಾಮ ರಾಕ್ಷಸ ಮಾಯಾ ಬಾಧೆಯನ ಸಹಿಸೇ ರಾಮ ರಾಕ್ಷಸ ಮಾಯಾ ಬಾಧೆಯನ ಸಹಿಸೇ 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 ರಘುವರ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ಜೀವನವೇ ಕಣ್ಣೀರ ಕಡಲಲಿ ಜನನ ಮರಣಗಳೆರಡೇ ಈ ಬಾಳ ಶೂಲೆ. ಕಳೆದ ನಿನ್ನೆಗಳೆಲ್ಲ ಮುಡಿಸಿದವು ಮಾಲೆ. ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ. ನಿತ್ಯ ನೂತನ ಸುಖ ಸ್ವಪ್ನ ಲೀಲೆ. ಜೀವನವೇ ಕಣ್ಣೀರ ಕಡಲಲೆ. ಜೀವನವೇ
ಬಂಧನದಲ್ಲಿ ಬಾಳಲಿ. ಏಕೆ ನನ್ನ ವಿಚಾರವೇ ನಿನಗೆ ತಿಳಿಯಲಿಲ್ಲವೇನು? ನನ್ನನ್ನು ಈ ಬಂಧನದಿಂದ ಬಂದು ಬಿಡಿಸಿಕೊಂಡು ಹೋಗಬಾರದೆ ಪ್ರಭು. ನಿನ್ನ ಮುಖಾರವಿಂದವನ್ನು ಈ ಜನ್ಮದಲ್ಲಿ ನಾನು ನೋಡುವೆನೋ ಇಲ್ಲವೋ ನನಗೆ ತಿಳಿಯದಾಗಿದೆಯಲ್ಲ. ಇವಳೆ ನಂಬೆನೋ ಈ ಚೆಲುವ, ಈ ಕಾಮೇಶ ನಾಮೋಹ ಈ ಮೋಹವಾವ. ಇವಳೆ ನಂಬೆನೋ ಈ ಚೆಲುವ, ನೀ ಮನಹಾರೆ ನೀ ಮನಹಾರೆ. ಹಿಂಬಗಲೇ ಬಾ ಸುಂದರಿ, ಹಿಂಬಗಲೇ ಬಾ ಸುಂದರಿ. ಸೌಂದರ್ಯ ವಾತ್ಸಲ್ಯ, ಸೌಂದರ್ಯ ವಾತ್ಸಲ್ಯ ಈ ಮೋಹ ಭಾವ. ಇವಳೆ ನಂಬೆನೋ ಈ ಚೆಲುವ, ಈ ಕಾಮೇಶ ನಾಮೋಹ ಈ ಮೋಹ ಭಾವ. ಇವಳೆ ನಂಬೆನೋ ಈಕೆ ಸೌಂದರ್ಯವು ಲೋಕಾದಿಶಯವಾಗುವುದಲ್ಲ. ಸೇವಿಸಿ ಬಂದಿರ್ತಾನ ಈ ವಾಯುತನಯ ನಿನ್ನ ಅನುರಾಗವು. ಚೆಲುವಿಗೆ ದಸನಂ ಪರಿಪಾಲಿಸಿ ನುಡಿರಮಣಿ ಮಧುರ ಕೋಕಿಲವಾಣಿ. ಜಾನಕಿ, ಈ ಪ್ರಶಾಂತವಾದ ಅಶೋಕವನದಲ್ಲಿ ಸೋಕವೇ? ವಿಷ್ಣು ಶಾಂತ ಮಂದಾರ ವನದಲ್ಲಿರುವ ಹೋಗಿಲೆಯ ಪಂಚಮ ಸ್ವರದಿಂದ ಕಲ್ಯಾಣ ಗೀತೆಯನ್ನು ಆರಂಭಿಸಬಾರದೆ. ರಾಮ 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 ಅಂದರೆ ನಿನ್ನನ್ನು ರಕ್ಷಿಸುವವರು ಯಾರು? ನಿನ್ನ ಜೀವನ ಉದ್ಧಾರಕ್ಕೆ ಶಿವ ಶಿವ ಎನ್ನಬಾರದೆ? ಇಲ್ಲವಾದರೆ ಈ ಮುಕ್ತಿ ಪದಾಯಕನಾದ ಮುಕ್ಕಂಡೇಶ್ವರ ಮೂರ್ತಿ ಸ್ವರೂಪನಾದ ಆತ್ಮಲಿಂಗವನ್ನು ಆರಾಧಿಸಿದ ಈ ಆದರ್ಶ ಮೂರ್ತಿಯನ್ನು ಬೇಡು, ನೀನು ಕೇಳಿದ ವರವನ್ನು ಕೊಡುವೆನು. ಶಿವಕೇಶರಿಗೆ ಭೇದ ಭಾವವಿಲ್ಲ. ನಾನು ಆರಾಧಿಸುವುದು ನನ್ನ ಆತ್ಮರಾಮನನ್ನು. ಆತನೇ ನನಗೆ ದೈವವು, ಎಲ್ಲವೋ ನೀಚನೆ. ನನ್ನ ಸ್ವಾಮಿಯಿಲ್ಲದ ಸಮಯದಲ್ಲಿ ನನ್ನನ್ನು ಕದ್ದು ತಂದಿರುವೆ. ಆತನಲ್ಲಿ ಶರಣಾಗತನಾಗು, ಕೀರ್ತಿಯನ್ನು ಹೊಂದುವೆ, ತೇಜಸ್ಸನ್ನು ಪಡೆಯುವೆ. ಸರಿಯೇನೆ ಸಾರಾ ಸಾಕ್ಷಿಯೇ ಮನಸಾರ ಗುರುವಿಗೆ ಗುರು ಮಾಡಿ ಹೋಗುವೆನೀಗ. ಸರಿಯೇನೆ ಸಾರಾ ನಮಿದೆ ನಿನ್ನ ವಿಪದಾರವೆಲ್ಲ, ನಮಿದೆ ನಿಲ್ಲ ವಿಪದಾರವೆಲ್ಲ. ತುಂಬಿಸಿ ಕಾವ್ದೇನು ತುಂಬಿಸಿ ಕಾವ್ದೇನು ಸಂಭ್ರ ಮಾಡಿ ಸಂತಾಪವೇನು. ಸರಿಯೇನೆ ಸಾರಾ ಸಾರ ಗುರುವಿಗೆ ಗುರು ಮಾಡಿ ಹೋಗುವೆನೀಗ. ಸರಿಯೇನೆ ಸಾರಾ ಹಾಗಾಗಿ ಈ ಲಂಕೆಯಲ್ಲಿ ನಿನಗೆ ದುಸ್ಥಿತಿಯೇ? ನಿನ್ನನ್ನು ಅಶೋಕವನಕ್ಕೆ ತಂದು 1 ವರ್ಷವಾಯಿತು. ಹದ್ದಿನಿಂದ ಬಂದು ಯಾರಾದರೂ ಹಲ್ಲೆತ್ತಿ ಮಾತನಾಡಿಸಿದರೆ ನಿನ್ನ ತಲೆಯ ಹೂವು ನೆನೆದಂತೆ ನಿನ್ನನ್ನು ಅಶೋಕವನಕ್ಕೆ ಸೇರಿಸಿದನು. ಈ ಲಂಕೆಯಲ್ಲಿ ನಿನ್ನನ್ನು ತಾಯಿ ಸಮಾನ ಅಂತ ಪೂಜಿಸಿದರೆ ಹೊರತು ನಿನ್ನನ್ನು ಶಪಿಸಲಿಲ್ಲ. ಅದಕ್ಕೆ ನನಗೇನಾದರೂ ಶಾಪವೇ ಅಥವಾ ನಿನ್ಗೇನಾದರೂ ಲೋಪವೇ? ಎಲ್ಲವೋ ಮೂಢನೆ. ಪರಪತ್ನಿಯನ್ನು ಬಂಧಿಸುವುದು ಶಾಪವೇ ಅಲ್ಲವೇನು? ಸಮಸ್ತ ಮಾನವ ಲೋಕವನ್ನೇ ಜಯಿಸಿ ರಾಜಾದಿರಾಜ ವೀರಮರಾಜ ಪಂಕೇಶ್ವರನಾದ ಈ ರಾವಣ ಸಾರ್ವಭೌಮವನ್ನು ನಿರಾಕರಿಸಿ ಏಕೆ ನಿನ್ನ ಆತ್ಮವನ್ನು ಅಳಿಯಾಸೆಯಿಂದ ಚಿತ್ರ ಮಾಡಿಕೊಳ್ಳಿದೆ? ಬೇಕಾದರೆ ನಿನ್ನ ರಾಮನನ್ನು ಕರೆಸಿ ನನಗೆ ಮನಃಶಾಂತಿ ಅನುಗೊಳಿಸು, ಅಂದೇ ನನಗೆ ಮುಕ್ತಿ, ನಿನಗೆ ವಿಮುಕ್ತಿ ಸಿಗುವುದು. ಆತ್ಮ ವಿಕಾಸದಲ್ಲಿ ನೀನೆಷ್ಟು
ನಿನ್ನ ಐಶ್ವರ್ಯವೆಷ್ಟು? ವೀರಾದಿ ವೀರನಾದ ನನ್ನ ಸ್ವಾಮಿಯ ಪಾದದುಳಿಗೂ ಸಮನಲ್ಲದ ನೀನು ಆತನನ್ನು ನಿಂದಿಸಿ ಮಾತನಾಡುವೆ ನೀಚನೆ. ಚಾಲಕಿ, ಆ ನಿನ್ನ ರಾಮನ ವೀರಾದಿ ವೀರರಾಗಿದ್ರೆ ನಮ್ಮ ಮೇಲೆ ಯಾವಾಗಲೂ ಯುದ್ಧಕ್ಕೆ ಬರ್ತಿದ್ದಾನೆ. ಅದು ನಿನ್ನನ್ನು ಮರೆತು ಪುನರ ವಿವಾಹಕ್ಕೆ ಪ್ರಯತ್ನಿಸುತ್ತಿರುವರೆಂದು ನಮಗೆ ಯಾವಾಗಲೂ ವರ್ತಮಾನ ತಿಳಿದಿರುವುದು. ನನ್ನ ಅಭಿಸ್ಥಾನವಾದ ಪರಮೇಶ್ವರನ ಧರಿಸು ಒಬ್ಬ ಮಾನವ ಸೀಕನಿಗೆ ಸಂಚರಿಸೋದು ಮಹಾ ಅಪಚಾರವೆಂದು ಸುಮ್ಮನಿದ್ದೇನೆ ಹೊರತು, ಇಲ್ಲವಾದರೆ ಹಂದಿ ಮಿಥುನಾ ನಗರದಲ್ಲಿ ರಾಮ ರಾವಣನ ಸಂಗ್ರಾಮವನ್ನು ಏರ್ಪಡಿಸಲಾರದೆ ಅಂತ ಹೇಳಿದೆ. ಮಾಯಾ ವೇಷಧಾರಿಯಾಗಿ ಬಂದು ನನ್ನನ್ನು ನನ್ನ ಸ್ವಾಮಿಯು ಇಲ್ಲದ ಸಮಯದಲ್ಲಿ ಕದ್ದು ತಂದಿರುವೆಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿನ್ನ ನಾರಿಗೆ ಸೇದಿ ಹೋಗಬಾರದೆ, ನಿನ್ನ ಶಿರಸ್ಸುಗಳು ಸಿಡಿದು ಬೀಳಬಾರದೆ ಮೂರ್ಖನೆ. ಸೀತಾ, ಸಮಸ್ತ ಸುರಾಸುರ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸುರಕ್ಷಿತ ಸಾಧ್ಯ ವಿದ್ಯಾಧರಲ್ಲರು ನನ್ನ ಪಾದಶವಾಗಿ ಮಾಡಿಕೊಂಡು ಜಗತ್ತನ್ನೇ ಖ್ಯಾತಿಯ ಪಡೆದ ಈ ರಾವಣ ಸಾರ್ವಭೌಮನ ಸಮಕ್ಷಮದಲ್ಲಿ ನಿರ್ಭೀತಿಯಿಂದ ದುರ್ಭಾಷೆಗಳನ್ನು ಆಡುತ್ತಿರುವೆಯ. ಎಂದು ಹೆಸರ ಪಡೆದು ಶಿವನನ್ನು ಮೆಚ್ಚಿಸಿ ಭೂತಗಳನ್ನು ಗೆದ್ದು ನವಗ್ರಹಗಳನ್ನು ತಂದಾನವಾಡಿಸಿದೆ. ಫಲ್ತಭಾವ ಶರಣು ಬಾಯಿ ಭಕ್ತನಾನು ರಾಮನು ನರಮಾತ್ರದವನು ರಣದೋಳ್ ಈ ಲಂಕೇಶ್ವರನ ಎದುರು ನಿಲ್ಲುವನೆ ಜಾನಕಿ. ಎಷ್ಟು ಜಯಿಸಿದರೇನು? ನಿನಗೆ ಈ ಲೋಕದಲ್ಲಿ ಕೀರ್ತಿಯೇ ಗೌರವವೇ? ನನ್ನ ಸ್ವಾಮಿಯ ಪಾದದುಳಿಗೂ ಸಮನಲ್ಲದೆ ನೀನು ಈ ರೀತಿಯಾಗಿ ನನ್ನನ್ನು ಹಿಂಸಿಸುತ್ತಿರುವೆಯಲ್ಲ, ನೀನು ನಿನ್ನ ವಂಶವೇ ನಾಶ ಮಾಡಿಕೊಳ್ಳಬೇಡ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಆತನಲ್ಲಿ ಶರಣಾಗತನಾಗು. ಆ ನಿನ್ನ ಶಾಪವೇ ಅಮೋಘವಾದರೆ ಅಂತ ತೀರಲು ಈ ಪ್ರತಿಯೆಲ್ಲ ಹುಟ್ಟಲಿಲ್ಲ. ಹದ್ದಲಕ್ಕೆ ನಿನ್ನನ್ನು ಇಷ್ಟೊಂದು ಆಶ್ರಯಿಸುತ್ತಿರುವೆನು. ನೀನೇ ನನ್ನ ಜೀವನ ಜ್ಯೋತಿ, ನೀನೇ ನನ್ನ ತಾರಕ ಮಂತ್ರ, ನೀನೇ ನನ್ನ ಯುದ್ಧ ತಂತ್ರ. ಸೀತಾ, ಕೈಲಾಸ ಪರ್ವತವನ್ನು ಕೈಯಿಂದ ಎತ್ತಿ ಗಜಗಜ ಮಾಡಿದ ಈ ರಾವಣ ಸಾರ್ವಭೌಮನ ಸಮಕ್ಷಮದಲ್ಲಿ ನಿರ್ಭೀತಿಯಿಂದ ದುರ್ಭಾಷೆಗಳನ್ನು ಆಡುತ್ತಿರುವೆಯ. ತಿರುಲಾಕಾಧಿಪತಿಗಳು, ಪಂಚಭೂತಗಳು, ಅಷ್ಟದಿಕ್ಪಾಲಕರು, ನವಗ್ರಹಗಳು, ಏಕಾದಶ ರುದ್ರರು, ದ್ವಾದಶ ದ್ವಿಷರು, ಅಬ್ಬ ಅವರು ಇವರು ಎಂದು ಹೇಳುವುದು ಏಕೆ? ಈ ಚತುರ್ಭುಜವನ್ನು ರಕ್ಷಿಸುವುದಕ್ಕೂ ಶಿಕ್ಷಿಸುವುದಕ್ಕೂ ಈ ರಾವಣ ಸಾರ್ವಭೌಮನ ಬರೆಯ ರಾಜಾದಿ ರಾಜ. ಸೀತಾ, ಅದು ಆಕಾಶ ಪುಷ್ಪಗಳಿಂದ ಮಾತು, ದೇವದಾನವರಿಂದ ಮುಕ್ತಿ ಪಡಲಾರ, ಬ್ರಹ್ಮ ವಿಷ್ಣು ಮಹೇಶ್ವರ ಕೈಯಿಂದ ಮುಕ್ತಿ ಪಡಲಾರ. ಅಂತ ವರಗ್ರಹಿತನು ಸೀತಾ, ಅಂತ ವರಗ್ರಹಿತನು ಪರಕಾಂತಿಯಾದ. ಎಲ್ಲವೋ ಮೂರ್ಖನೆ, ಪರಕಾಂತೆಯನ್ನು ಬಯಸಿ ಪರ ಸ್ತ್ರೀಯರನ್ನು ಹೊತ್ತು ತಂದಿರುವ ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ. ಸ್ವಯಂವರದ ಸಭೆಯಲ್ಲಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮಪತ್ನಿಯು ನಾನು. ನನ್ನನ್ನೆಲ್ಲ ನನ್ನ ನೆರಳನ್ನು ಸೋಕಲು ನೀನು ಅಸಮರ್ಥನು. ಏನು ಸುಮ್ಮನಿದ್ದಷ್ಟು ನಿನ್ನ ಧಾರಣೆ ಎದ್ದು ಬೀರುತ್ತಿರುವುದು? ಕೈಲಾಸ ಪರ್ವತವನ್ನೇ ಕೈಯಿಂದ ಗಜಗಜ ಮಾಡಿದ ಈ ರಾವಣ ಸಾರ್ವಭೌಮನ ಸಮಕ್ಷಮದಲ್ಲಿ ನಿರ್ಭೀತಿಯಿಂದ ದುರ್ಭಾಷೆಗಳನ್ನು ಆಡುತ್ತಿರುವೆಯ. ತಿರುಲಾಕಾಧಿಪತಿಗಳು, ಪಂಚಭೂತಗಳು, ಅಷ್ಟದಿಕ್ಪಾಲಕರು, ನವಗ್ರಹಗಳು, ಏಕಾದಶ ರುದ್ರರು, ದ್ವಾದಶ ದ್ವಿಷರು, ಅಬ್ಬ ಅವರು ಇವರು ಎಂದು ಹೇಳುವುದು ಏಕೆ? ಈ ಚತುರ್ಭುಜವನ್ನು ರಕ್ಷಿಸೋದಕ್ಕೂ ಶಿಕ್ಷಿಸೋದಕ್ಕೂ ನಾನೇ ರಾಜಾದಿ ರಾಜ. ಇನ್ನು ಈ ಲಂಕೆಯಲ್ಲಿ ನಿನ್ನನ್ನು ಯಾರು ರಕ್ಷಿಸುವರೋ ನೋಡೇ ಬಿಡು. ನಿನ್ನನ್ನು ಚಲಚಿತ್ರವಾಗಿ ಕತ್ತರಿಸುವೆನು. ಪ್ರಾಣೇಶ್ವರ, ಶಾಂತರಾಗಿ. ಬಡವಳಾದ ಈ ಮಾನವ ಸ್ತ್ರೀಯ ಮೇಲೆ ಇಷ್ಟೊಂದು ಆಕ್ರೋಶಬೇಕು? ಮಹಾಪತಿವ್ರತೆಯಾದ ಆಕೆಯನ್ನು ಸಂಹರಿಸುವುದು ನಿಮಗೆ ತರವಲ್ಲ. ಶಾಂತರಾಗಿ ಪ್ರಿಯ, ಶಾಂತರಾಗಿ. ದೇವಿ, ನೀನು? ಹೌದು ಪ್ರಭು. ಸ್ವಾಮಿ, ಧರ್ಮನ ಹಾನಿಯನ್ನು
ರಾವಣನನ್ನು ಜಯಿಸುವುದು ಮಹಾಪಾಪಕರಲ್ಲವೇ ಸ್ವಾಮಿ? ಶಾಂತರಾಗಿ. ಮುಂಡಾದರಿ, ಸೀತೆಯ ಸಜ್ಜುಗಳ ಪರಿಪೂರ್ಣೆ ಆಗಿರಬಹುದು, ತಿರುಲೋಕಪತಿ ಆದರ್ಶ ಮೂರ್ತಿನೇ ಆಗಿರಬಹುದು. ಆದರೂ ಈ ಲಂಕಾಬದ್ಧವನ್ನು ಮಾತನ್ನು ಚೆನ್ನಾಗಿ ಯೋಚಿಸು. ಪ್ರಾಣೇಶ್ವರ, ಪ್ರಾಣೇಶ್ವರ, ಶಾಂತರಾಗಿ ಪ್ರಿಯ. ಚಾಣಕಿ, 1 ಮಾಸ ಅವಧಿಯನ್ನು ಕೊಟ್ಟಿದ್ದೀನಿ. ಅಷ್ಟ ಒಳಗಡೆ ನನ್ನೋಡಾದರೇನೆ ಸರಿ, ಇಲ್ಲವಾದರೆ ನಿನ್ನನ್ನು ಚಲಚಿತ್ರವಾಗಿ ಕತ್ತರಿಸಿ ದಿಕ್ಕುಗಳಿಗೆ ಚೆಲ್ಲಾಡುವೆನು.